ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕನಕಪುರ ರೋಡಲ್ಲಿ ಬರುವಂತಹ ಫೋರಂ ಮಾಲು ಮತ್ತೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ನಮಗೆ 4060 ಕಟ್ಟಿರುವಂತಹ ಓನರ್ ಇತ್ಕೊಂಡು ಬಾಡಿಗೆ ಬರುವಂತಹ ಮನೆ. ಈ ಮನೆ BBMP ಏಕಾತ. ಪ್ರಾಪರ್ಟಿ ಲೊಕೇಶನ್ ಬಂದು ನಮಗೆ RBA ಲೇಔಟ್ ಪಕ್ಕದಲ್ಲಿ ಬರುವಂತಹ ಶ್ರೀನಿಧಿ ಲೇಔಟ್ಗೆ ಇರುವಂತಹ ಮನೆ. ಶ್ರೀನಿಧಿ ಲೇಔಟ್ ಅಲ್ಲಿ ಇರುವಂತಹ ಮನೆ ಈ ಪ್ರಾಪರ್ಟಿ. ಈ ಕಡೆ ಚುಂಚನಘಟ್ಟ ಮೈನ್ ರೋಡ್, RBA ಲೇಔಟ್, ಆಮೇಲೆ ಸಿಲಿಕಾನ್ ಸಿಟಿ ಸ್ಕೂಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಪ್ರಾಪರ್ಟಿ ಇದೆ. ಮತ್ತೆ ಶ್ರೀನಿಧಿ ಲೇಔಟ್ ಸ್ಕೂಲ್ ಏನಿದೆ, ಆ ಶ್ರೀನಿಧಿ ಸ್ಕೂಲ್ಗೂ ಕೂಡ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಬಿಲ್ಡಿಂಗ್ ಫೇಸಿಂಗ್ ಬಂದು ನಮ್ಗೆ ನಾರ್ತ್ ಬರುತ್ತೆ, ಮೈನ್ ಡೋರ್ ಫೇಸಿಂಗ್ ಬಂದು ನಮ್ಗೆ ಈಸ್ಟ್ ಬರುತ್ತೆ. ಈ ಮೈನ್ ಡೋರ್ ಗಳೆಲ್ಲ ಇದೆಯಲ್ಲ, ಅದೆಲ್ಲ ನಮ್ಗೆ ಬಾಲ್ಕನಿ ಡೋರ್ಗಳಿದು, ಮೈನ್ ಡೋರ್ ಅಲ್ಲ, ಇದು ಬಾಲ್ಕನಿ ಡೋರ್ಸ್ಗಳು. ಪಾರ್ಕಿಂಗ್ ಅಲ್ಲಿ ನಮಗೆ ಒಂದು ಸರ್ವೆಂಟ್ ರೂಮ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ನಮಗೆ 2 BHK ರೆಂಟಲ್ ಇನ್ಕಮ್ ಪ್ರಾಪರ್ಟಿ ವಿತ್ ಲಿಫ್ಟ್ ಗೆ ಪ್ರೊವಿಷನ್ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ 2 2 BHK ಗಳಿದೆ. ಇದ್ರ ಮೇಲ್ಗಡೆ ನಮಗೆ 3 BHK ಓನರ್ ಇರೋದಕ್ಕೆ ಒಂದು ಮನೆ ಇದೆ. ಟೆರೆಸ್ ಅಲ್ಲಿ ನಮಗೆ ಒಂದು ಹಾಲು ಕಿಚನ್ ಇರುವಂತಹ ಬ್ಯಾಚುಲರ್ ರೂಮ್ಸ್ ಕೂಡ ನಮಗೆ ಮಾಡಿದ್ದಾರೆ. ಇದು ಸೇಲ್ಗೆ ಅಂತ ಕಟ್ಟಿರೋ ಮನೆ ಅಲ್ಲ, ಸ್ವಂತಕ್ಕೆ ಅಂತ ಕಟ್ಟಿರೋ ಮನೆ ಇದು. ಈಗ ದೊಡ್ಡವರು ಅಂದ್ರೆ ಈ ಪ್ರಾಪರ್ಟಿ ದೊಡ್ಡವ್ರು ಏನಿದ್ದಾರೆ, ಅವರು USA ಗೆ ಹೋಗಿ ಸೆಟ್ಲ್ ಆಗ್ತಾ ಇರೋದ್ರಿಂದ ಈ ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದಾರೆ. ರೀಸನ್ ಏನಂದ್ರೆ ಈ ಮೇಲ್ಗಡೆ ಇದೆಯಲ್ಲ, ಅದಕ್ಕೆ ಇಂಟೀರಿಯರ್ ಮಾಡಿಲ್ಲ ಅವರು, ಜಸ್ಟ್ ಒಂದು ಡ್ರಾಯಿಂಗ್ ಹಾಕಿ ಬಿಟ್ಟಿದ್ದಾರೆ. ಇನ್ನೇನು ನಾವು USA ದಲ್ಲಿ ಹೋಗಿ ಸೆಟ್ಲ್ ಆಗ್ತೀವಿ ಅನ್ನೋ ಒಂದು ಪರ್ಪಸ್ಗೆ ಮೇಲ್ಗಡೆ ಇಂಟೀರಿಯರ್ ಮಾಡಿದ್ರೆ ಹಾಗೆ ಸ್ಟಾಪ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಮನೆ ಆಗ್ಲಿ, ಲೊಕೇಶನ್ ಆಗ್ಲಿ, ಪ್ರೈಸ್ ಆಗ್ಲಿಲ್ಲ ಓಕೆ ಆಯ್ತು ಅಂದ್ರೆ ಏನೇನು ವರ್ಕ್ಗಳಿದೆಯೋ ಅದು ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೂಡ ಕೊಡ್ತಾರೆ. ಇಲ್ಲಾಂದ್ರೆ ಅದನ್ನ ಬಿಟ್ಟು ಕೂಡ ನಾವು ಮಾತಾಡ್ಬೋದು. ಆ ತರ ಪ್ರಾವಿಷನ್ ಇರುವಂತಹ ಮನೆ ಈ ಮನೆ. ಫ್ರಂಟ್ ಎಲಿವೇಶನ್ ನಮ್ಗೆ ಈ ತರ ಇದೆ. ಫ್ರಂಟು ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಿಂದೆಗಡೆ ಕೂಡ ನಮ್ಗೆ ಸೆಟ್ ಬ್ಯಾಕ್ ನ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ ಗೆ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಮನೆ ಒಳಗಡೆ ಹೋಗ್ತಿದ್ರೆ ಲೈಟ್ ಎಲ್ಲ ನಿಮ್ಗೆ ಫ್ಲಿಕ್ಕರ್ ಆಗುತ್ತೆ, ಯಾಕಂದ್ರೆ ಬೆಳಕು ತುಂಬಾ ಚೆನ್ನಾಗಿದೆ ನಮ್ಗೆ. ಮನೆ ಮುಂದೆಗಡೆ 30 ಅಡಿ ಟಾರ್ ರೋಡ್, ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಡ್ರೈನೇಜ್ ವರ್ಕಿಂಗ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈಗ ಏನ್ ನೋಡ್ತಾ ಇದ್ದೀರಾ, ಕರೆಕ್ಟ್ ಆಗಿ ನಾನು ಒಳ್ಳೆ ಜನಗಳು ಓಡಾಡೋ ಟೈಮಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋಂಥದ್ದು. ಬಟ್ ಈ ಲೇಔಟ್ ಅಲ್ಲಿ ನಮ್ಗೆ ಜನಗಳು ಅಷ್ಟೊಂದು ಕಾಣಿಸಲ್ಲ. 100% ರೆಸಿಡೆನ್ಸಿ ಏರಿಯಾ, ತುಂಬಾ ಕಾಮ್ ಆಗಿರುವಂತಹ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಶ್ರೀನಿಧಿ ಲೇಔಟ್, BBMP ಏಕಾತ. ವೀಕ್ಷಕರು, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಗ್ರೌಂಡ್ ಫ್ಲೋರ್ ಫುಲ್ ನಮ್ಗೆ ಅಂದ್ರೆ ಒಂದು ಆಫ್ ಅಲ್ಲಿ ನಮ್ಗೆ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಇದು ಸರ್ವೆಂಟ್ ರೂಮ್. ಇನ್ ಕೇಸ್ ಏನಾದ್ರು ನಾವು ಬಾಡಿಗೆ ಕೊಡ್ತೀವಿ ಅಂದ್ರೆ ಅದನ್ನು ಕೂಡ ನಾವು ಬಾಡಿಗೆ ಕೊಡ್ಬೋದು. ಆರಾಮಾಗಿ 4 ಕಾರ್ಗಳನ್ನ ಈ ಪೋರ್ಷನ್ ಅಲ್ಲಿ ನಾವು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಜಾಗ ಇದೆ. ಸ್ಟ್ರೈಟ್ ಆಗಿ 4 ಕಾರ್ಗಳನ್ನ ಪಾರ್ಕ್ ಮಾಡ್ಬೋದು. 3 ಕಾರ್ಗಳಂದ್ರೆ ಈಸಿಯಾಗಿ ನಾವು ಪಾರ್ಕ್ ಮಾಡ್ಬೋದು, ಅಷ್ಟು ಜಾಗಗಳಿದೆ. 2 ವೀಲರ್ ಅಂತೂ ನಮ್ಗೆ ಒಂದು 10 ಗಾಡಿಗಳನ್ನ ಪಾರ್ಕ್ ಮಾಡ್ಬೋದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಬೋರ್ವೆಲ್ ಮತ್ತೆ ಸಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 3 ಟ್ಯಾಪ್ಗಳ ವ್ಯವಸ್ಥೆನ ಕೊಟ್ಟಿರುವಂತದ್ದು. ಈ ಓಪನ್ ಸ್ಪೇಸ್ ಏನಿದೆ, ಇದು ಫುಲ್ ಸೆಟ್ ಬ್ಯಾಕ್. ಈ ಗ್ರಿಲ್ ವರ್ಗುನು ಇವ್ರ ಸೈಡ್ ಬರುತ್ತೆ, ಗ್ರಿಲ್ ಆದ್ಮೇಲೆ ಪಕ್ಕದ ಸೈಡ್ ಬರುತ್ತೆ. ಅವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಬ್ಯೂಟಿಫುಲ್ ವೆಂಟಿಲೇಷನ್. ಫ್ಲೋರಿಂಗು ಆಂಟಿಸ್ಕೇಟ್ ವೆಟ್ರಿಫೈ ಟೈಲ್ಸ್. ಈ ವಾಲ್ಗಳಿಗೆ ಅಂದ್ರೆ ಈ ಮನೆಗೆ ಏನು ವಾಲ್ ಬರ್ತಲ್ಲ, ಇದಕ್ಕೂ ಕೂಡ ನಮ್ಗೆ ಟೈಲ್ ನ ಯೂಸ್ ಮಾಡಿರುವಂತದ್ದು. ಈ ಕಾಲಮ್ಗಳ ಸ್ಟ್ರಕ್ಚರ್ ಗಳಲ್ಲಿ ನಮ್ಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ಮೇಂಟೆನೆನ್ಸ್ ಈಸಿ. ಹಾಫ್ ಗೇಟ್ ಪ್ರೊವೈಡ್ ನ ಮಾಡಿರುವಂತದ್ದು. MS ಗ್ರಿಲ್ ವರ್ಕ್ ವಿತ್ ಫೆಂಟ್ರಮೆಟಿಕ್ ಶೀಟ್ ನ ಈ ಗೇಟ್ ಗಳಿಗೆ ಯೂಸ್ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವಂತದ್ದು ಒಂದು ಸರ್ವೆಂಟ್ ರೂಮ್ ಅಷ್ಟೇ. ಇದು ಜಸ್ಟ್ ಒಂದು ಮಲ್ಕೊಳ್ಳೋದಕ್ಕಿರುವಂತಹ ಒಂದು ರೂಮ್ ಇದು. ಇನ್ ಕೇಸ್ ಏನಾದ್ರೂ ನಾವು ಕಿಚನ್ ಪ್ರಾವಿಷನ್ ಏನಾದ್ರು ಮಾಡ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ಒಂದು ಸ್ಲ್ಯಾಬ್ ಹಾಕೊಂಡು ಕಿಚನ್ ಪ್ರಾವಿಷನ್ ಮಾಡಿದ್ರೆ ಒಂದು ಹಾಲು ಕಿಚನ್ ಆಗುತ್ತೆ. ಬಟ್ ಏನು ಅಂದ್ರೆ ಈ ರೂಮ್ಗೆ ಇದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಇದೆ ನೋಡಿ, ಇದು ಕಾಮನ್ ಟಾಯ್ಲೆಟ್. ಈಗ ಸೆಕ್ಯೂರಿಟಿ ಇದಾರೆ ಇಲ್ಲಿ ಮೇಂಟೆನೆನ್ಸ್ಗೆ, ಬಿಲ್ಡಿಂಗ್ ನೋಡ್ಕೊಳ್ಳೋದಕ್ಕೆ. ಅವರು ಈ ರೂಮ್ ನ ಯೂಸ್ ಮಾಡ್ತಾ ಇದಾರೆ. ಇನ್ ಕೇಸ್ ಯಾರಾದ್ರೂ ವಿಸಿಟರ್ಸ್ ಯಾರಾದ್ರೂ ಪ್ರಾಪರ್ಟಿ ನೋಡಕ್ ಬಂದ್ರೆ ಅವ್ರಿಗೆ ತೋರ್ಸೋದಕ್ಕೆ ಒಬ್ರು ಸೆಕ್ಯೂರಿಟಿನ ಇಲ್ಲಿ ಇಟ್ಟಿದ್ದಾರೆ. ಅವರು ಈ ರೂಮ್ ಅಲ್ಲಿ ಇರುವಂತದ್ದು. ಇದ್ರ ಬ್ಯಾಕ್ ಸೈಡ್ ಅಲ್ಲಿ ಬರುತ್ತಲ್ಲ, ಇದು 2 BHK. ಸೆಟ್ ಬ್ಯಾಕ್ ನೋಡಿ, ಈಗ ಗೊತ್ತಾಗುತ್ತೆ ಈ ಮನೆಯವರು ಎಷ್ಟು ಬಿಟ್ಟಿದ್ದಾರೆ ಅಂತ. 3 ಜನ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಒಟ್ಟಿಗೆ ನಡ್ಕೊಂಡು ಹೋಗ್ಬೋದು, ಅಷ್ಟು ಸ್ಪೇಸ್ ನಮ್ಗೆ ಈ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಇದು ಬಂದು ನಮ್ಗೆ ಲಿಫ್ಟ್ ಪ್ರಾವಿಷನ್. ಆರಾಮಾಗಿ 6 ಜನಗಳು ಓಡಾಡ್ಬೋದು, ಅಷ್ಟು ಜಾಗ ಈ ಲಿಫ್ಟ್ ಅಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಕ್ಕೆಲ್ಲ ನಮ್ಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಇದು ಪಕ್ಕದಲ್ಲಿ ಬರೋದು ನಮ್ಗೆ 2 BHK ಮನೆ. ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ. ಇದು ಡೋರ್ ಬಂದು ನಮ್ಗೆ ನಾರ್ತ್ ಡೋರ್ ಬರುತ್ತೆ. ಈ ಪ್ರಾಪರ್ಟಿ ಏನಿದೆ ಡೋರು, ಇದು ನಮ್ಗೆ ನಾರ್ತ್ ಡೋರ್ ಬರುತ್ತೆ.
ಎಂಟ್ರಿ ಆದ್ರೆ ಫ್ಲೋರಿಂಗ್ ಫುಲ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಬಹುದು. ಆ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಪೂಜಾ ಮನೆಯನ್ನ ಬಿಲ್ಡ್ ಮಾಡಿರುವಂತದ್ದು. ಈ ಹಾಲ್ ಅಲ್ಲಿರುವ ಸೀಲಿಂಗ್ ಮಾತ್ರ POP ವರ್ಕ್ ವಿತ್ LED ಲೈಟ್ ವರ್ಕ್ ವಿತ್ ಫ್ಯಾನ್ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಫ್ಯಾನ್ ಅಲ್ಲಿ ಎಲ್ಲ ರೂಮ್ ಗಳು ಮಾಡಿದ್ದಾರೆ. POP ವರ್ಕ್ ಹಾಲ್ ಅಲ್ಲಿ ಮಾತ್ರ ಮಾಡಿರುವಂತದ್ದು. ಎಕ್ಸಾಕ್ಟ್ ಆಗ್ನೇಯದಲ್ಲಿ ನಮಗೆ ಕಿಚನ್ ಪ್ರಾವಿಷನ್ ವಿತ್ ವಾರ್ಡ್ರೋಬ್ ವಿತ್ ಲಾಫ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಟೈಲ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಕೂಡ ವೆಂಟಿಲೇಷನ್ ಇದೆ. ಅಲ್ಲಿ ಕೂಡ ನಮಗೆ ವಿಂಡೋನ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರು ಡೈನಿಂಗ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆ ಡೈನಿಂಗ್ ಸ್ಪೇಸ್ ನ ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡಬಹುದು. ಇದು ಪಕ್ಕದಲ್ಲಿ ಬರೋದು ನಮಗೆ ಕಾಮನ್ ವಾಶ್ರೂಮ್. ವಾಲ್ ಮೌಂಟೆಡ್ ಕಮೋಡು ವಿತ್ ಡ್ರೈ ವಾಟರ್, ಹ್ಯಾಂಡ್ ವಾಶ್ ವಿತ್ ಗೀಸರ್ ಪಾಯಿಂಟ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ವಿತ್ ವೆಂಟಿಲೇಷನ್ಗೆ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕೂಡ ನಮಗೆ ಕೊಟ್ಟಿರುವಂತದ್ದು. ವಾಸ್ಗಳು ಕೂಡ ನಮಗೆ ಟೀ ಕುಡ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡೋದೇ ನಮಗೆ ಮಾಸ್ಟರ್ ಬೆಡ್ರೂಮ್. ಇದು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಕ್ರಾಸ್ ವೆಂಟಿಲೇಷನ್ ವ್ಯವಸ್ಥೆನ ನಮಗೆ ವಿಂಡೋನ ಕೊಟ್ಟಿರುವಂತದ್ದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ವಿತ್ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಬೆಡ್ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನೋಡಿ ಸ್ಪೇಷಿಯಸ್ ಆಗಿದೆ ಈ ಬೆಡ್ರೂಮ್. ಸಂಬಂಧಿಸಿದಂಗೆ ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದರೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಹ್ಯಾಂಡ್ ವಾಶ್, ಸ್ಟೋರೇಜ್ ವಿತ್ ಟವಲ್ ರಾಡ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಇದ್ರ ಪಕ್ಕದಲ್ಲಿ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ನೋಡಿ ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಕಿಂಗ್ ಸೈಜ್ ಕಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ ವಿತ್ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಫ್ಯಾನ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಈ ಸ್ಪೇಸ್ ಇದೆಯಲ್ಲ, ವಾಷಿಂಗ್ ವಾಷಿಂಗ್ ಮಿಷಿನ್ ಏನಾದ್ರು ನಾವು ಯೂಸ್ ಮಾಡ್ತೀವಿ ಅಂದ್ರೆ ಈ ಜಾಗನ ನಾವು ಯೂಸ್ ಮಾಡ್ಕೊಬಹುದು. ಆ ತರ ಜಾಗನ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಓಕೆ, ಬ್ಯೂಟಿಫುಲ್ ಆಗಿದೆ. ವಿತ್ ಇದು ಕೂಡ ನಮಗೆ ವುಡ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ವಾಸ್ಕಲ್ಲು, ವಿತ್ ಡೋರು, ವಿತ್ ಶಟರ್ಸ್ ಆಲ್ಸೋ ನಮಗೆ ಟೀಕ್ವುಡ್ ನ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 BHK ಮನೆ. ಅಂದ್ರೆ ಆ ಪೋರ್ಷನ್ ಅಲ್ಲಿ ಒಂದು ಸರ್ವೆಂಟ್ ರೂಮ್ ಒಂದಿದೆ. ಅದರ ಪಕ್ಕದಲ್ಲಿ ಇದು ರೆಂಟಲ್ ಇನ್ಕಮ್ ಪ್ರಾಪರ್ಟಿ 2 BHK ಮನೆ. ಇದು ಈ ಪೋರ್ಷನ್ ನೋಡ್ತಾ ಇದ್ದಿಲ್ಲ ಗ್ರಾನೈಟ್, ಇದು ಬಂದು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಅಲ್ಲಿ ಹೋಗೋಣ. 40 mm ಎರ್ಜ್ಗಳಲ್ಲಿ ನಮಗೆ ಹಾಫ್ ಸರ್ಕಲ್ ಮಾಡಿ ಫುಲ್ ಸರ್ಕಲ್ ನಮಗೆ ಕೊಟ್ಟಿರುವಂತದ್ದು. ವೀಕ್ಷಕರೇ, ಈಗ ನಾನು ಎಕ್ಸಾಕ್ಟ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ. ಈ ಪೋರ್ಷನ್ ಅಲ್ಲಿ ನಮಗೆ ಇಲ್ಲೂ ಒಂದು ಡೋರ್ ಇದೆ. ಈ ಪೋರ್ಷನ್ ಅಲ್ಲಿ ಒಂದು ಡೋರ್ ಇದೆ. ಈ ಡೋರ್ ಬಂದು ನಮಗೆ ನಾರ್ತ್ ಡೋರ್ ಬರುತ್ತೆ. ಈ ಡೋರ್ ಬಂದು ನಮಗೆ ಈಸ್ಟ್ ಡೋರ್ ಬರುತ್ತೆ. ಫಸ್ಟ್ ಈ ಮನೆ ನೋಡೋಣ. ಇದು ಅಷ್ಟೇನೆ ನಮಗೆ 2 BHK ಬರುತ್ತೆ. ಫ್ಲೋರಿಂಗು ಬ್ಯೂಟಿಫುಲ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಿತ್ ಬುಕ್ ಮ್ಯಾಚ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ಬಿಲ್ಡ್ ಆಗಿರುವಂತದ್ದು. ಈ ಸ್ಪೇಸ್ ಏನಿದೆ ನೋಡಿ, ಈ ಸ್ಪೇಸ್ ಏನಿದೆ, ಈ ಸ್ಪೇಸ್ ಅಲ್ಲಿ ನಾವು ಸೋಫಾ ಹಾಕೊಂಡ್ಬಿಟ್ರೆ ಈ ಜಾಗ ಫುಲ್ ನಮಗೆ ಲಿವಿಂಗ್ ಏರಿಯಾ ಬರುತ್ತೆ. ಈ ಪೊಸಿಷನ್ ಅಲ್ಲಿ ವಿಂಡೋ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ನಮಗೆ ವೆಂಟಿಲೇಷನ್ಗೆ 2 ವಿಂಡೋಗಳನ್ನ ಕೊಟ್ಟಿದ್ದಾರೆ. ಈ ಡೋರ್ ಪಕ್ಕದಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ 4 ವಿಂಡೋಗಳನ್ನ ಕೊಟ್ಟಿರುವಂತದ್ದು ವಿತ್ ಕ್ರಾಸ್ ವೆಂಟಿಲೇಷನ್. ಸೀಲಿಂಗ್ ಅಲ್ಲಿ ಅಷ್ಟೇನೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಆಕ್ಚುಲಿ ಈ ಡೋರ್ ನಾವು ಕೆಳಗಡೆ ನೋಡಿದ್ವಿ, ಬಾಲ್ಕನಿ ಡೋರ್ ಇದು ನೋಡಿ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಬಾಲ್ಕನಿ ಏರಿಯಾ ಇದೆ. ಸೀಲಿಂಗ್ ಅಲ್ಲಿ ನಮಗೆ WPC ವರ್ಕ್, ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಟೈಲ್ ನ ಯೂಸ್ ಮಾಡಿದ್ದಾರೆ. ನೋಡಿದ್ರ ತುಂಬಾ ಸ್ಪೇಷಿಯಸ್ ಆಗಿ ನಮಗಿದೆ ಈ ಬಾಲ್ಕನಿ ಏರಿಯಾ. ಜೊತೆಗೆ ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್ ವಿತ್ UPS ಪಾಯಿಂಟ್ ಕೂಡ ನಮಗೆ ಅಲ್ಲೇ ಪಕ್ಕದಲ್ಲೇ ಇದೆ. ಎಕ್ಸಾಕ್ಟ್ ಈ ಮನೆಗೆ ಏನು ನಮಗೆ ಆಗ್ನೇಯ ಬರುತ್ತೆ, ಈ ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಮೇಲೆ ಕೆಳಗಡೆ ಬ್ಯಾಸ್ಕೆಟ್ ವಿತ್ ಗ್ರಾನೈಟ್ ಸ್ಲಾಬ್, ಅದು ಕೂಡ ಎಲ್ ಶೇಪ್ ಅಲ್ಲಿ ಇರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರೋದು ವಿತ್ ಚಿಮ್ಮಿ ಪಾಯಿಂಟ್ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಆಕ್ವಾಗಾರ್ಡ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್ ವಿತ್ ಪಾಯಿಂಟ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಸ್ಪೇಸ್ ಇದೆ. ಓಕೆ, ಗ್ರಾನೈಟ್ ಸ್ಲಾಬ್, ಕೆಳಗಡೆ ಲಪತ್ರ ಗ್ರಾನೈಟ್ ವಿತ್ ವೆಂಟಿಲೇಷನ್ಗೆ. ಈ ಪೋರ್ಷನ್ ಅಲ್ಲಿ ವಿತ್ ಒಂದು ಡಕ್ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಈ ಡಕ್ ಏನ್ ನೋಡ್ತಾ ಇದ್ದೀರಾ, ಈ ಡಕ್ ಬಂದು ಈ ಯುಟಿಲಿಟಿಗೆ ಸ್ಪೇಸ್ ಇದು ಚೆನ್ನಾಗಿದೆ. ಇಲ್ಲೂ ನಮ್ಗೊಂದು ಸಿಂಕ್ ಕೊಟ್ಟಿದ್ದಾರೆ. ಅವ್ರಿಗೆ ಯಾವ ತರ ಏನು ಮೈಂಡ್ ಸೆಟ್ ಅಲ್ಲಿ ಯಾವ ತರ ಇದ್ದು ಕಟ್ಕೋಬೇಕು ಅನ್ನೋದು ಅದೇ ಶೈಲಿಯಲ್ಲಿ ಕಟ್ಕೊಂಡಿದ್ದಾರೆ. ಬಟ್ ಏನಂದ್ರೆ ಅನಿವಾರ್ಯದಿಂದ ಬೇರೆ ಊರಲ್ಲಿ ಸೆಟ್ಲ್ ಆಗೋದಕ್ಕೆ ಬೇರೆ
ದೇಶಕ್ಕೆ ಸೆಟ್ಲ್ ಆಗ್ತಾ ಇರೋದ್ರಿಂದ ಈ ಪ್ರಾಪರ್ಟಿನ ಸೇಲ್ ಮಾಡ್ತಿರುವಂಥದ್ದು. ಆಮೇಲೆ ಈ ಪ್ರಾಪರ್ಟಿ ಏನಿದೆ, ಈ ಪ್ರಾಪರ್ಟಿಲಿ ಇರೋ ಬಾತ್ರೂಮ್, ಪ್ರತಿ ಒಂದು ಬಾತ್ರೂಮು ಕೂಡ ನಮ್ಗೆ ಸಂಕನೆ ಮಾಡಿರುವಂಥದ್ದು. ಎಲ್ಲ ಫ್ಲೋರ್ ಲೆವೆಲ್ ಅಲ್ಲೇ ಬರುತ್ತೆ, ನಮ್ಗೆ ಹೈಟ್ ಅಂತೂ ಬರೋದೇ ಇಲ್ಲ. ಪ್ರತಿ ಒಂದು ಬಾತ್ರೂಮ್ ಕೂಡ ನಮ್ಗೆ ಸಂಕನೆ ಮಾಡಿದ್ದಾರೆ. ಇದು ನೋಡ್ತಿರುವಂತದ್ದು ಕಾಮನ್ ಬಾತ್ರೂಮ್. ಇದು ನೋಡಿ, ವಾಲ್ ಮೌಂಟೆಡ್ ಕಮೋಡು, ಹ್ಯಾಂಡ್ ವಾಶು, ಡ್ರೈ ವಾಟ್ರು ವಿತ್ ಸೋಪ್ ಇಟ್ಕೊಳ್ಳೋದಕ್ಕೆ ಸೋಪ್ ಸ್ಟ್ಯಾಂಡು, ಅಲ್ಲಿ ಟವಲ್ ರಾಡ್ ಕೂಡ ಕೊಟ್ಟಿದ್ದಾರೆ ವಿತ್ ಗೀಸರ್ ಪಾಯಿಂಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ಡ್ರೆಸ್ಸಿಂಗ್ ಏರಿಯಾ, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳು, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ಗಳು, ಮೇಲ್ಗಡೆ ಲಾಫ್ಟ್ ವರ್ಕು, ಕಿಂಗ್ ಸೈಜ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ಜಾಗ ಇರುವಂತಹ ವಿತ್ ಫ್ಲೋರಿಂಗ್ ಇರುವಂತಹ ಅಷ್ಟು ಜಾಗ, ವೆಂಟಿಲೇಷನ್ಗೆ ವಿಂಡೋ. ಇದು ಬಂದು ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ. ಇದು ಕೂಡ ಅಷ್ಟೇ ವೀಕ್ಷಕರೇ, ಸಂಕನ್ ಕೊಟ್ಟಿದ್ದಾರೆ ಇದಕ್ಕೆ. ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ಒಂದು ನೋಡಿ ಡಿಸೈನ್ ಮಾತ್ರ ನೋಡ್ಕೊಂಡು ಹೋಗೋಣ. ಈ ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಬರೋದು ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಎಲ್ಲಾ ಬೆಡ್ರೂಮ್ ಅಲ್ಲೂ ಅಷ್ಟೇ ಕಿಂಗ್ ಸೈಜ್ ಕಾಟ್ಗಳನ್ನ ಹಾಕ್ಬೋದು ವಿತ್ ವಾರ್ಡ್ರೋಬ್ ವರ್ಕ್, ಡ್ರೆಸ್ಸಿಂಗ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಬಾತ್ರೂಮ್ ಗಳಿಗೆ ಗೀಸರ್ ಕೊಟ್ಟಿದ್ದಾರೆ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಬಟ್ ಏನಂದ್ರೆ ಮೈನ್ ಡೋರು ಈಸ್ಟ್ ಬರುತ್ತೆ. ಇದು ರೋಡ್ ಸೈಡ್ಗೆ ಇರುವಂತಹ ಮನೆ. ಇದು ವೀಕ್ಷಕರೇ, ಈ ಬಿಲ್ಡಿಂಗ್ ಪಕ್ಕದ್ದು ಇನ್ನೊಂದು 2 BHK ಮನೆ. ಬಟ್ ಏನಂದ್ರೆ ಇದು ಮೈನ್ ಡೋರ್ ಬಂದು ನಮ್ಗೆ ನಾರ್ತ್ ಡೋರ್ ಕೊಟ್ಟಿರುವಂತದ್ದು. ಇದು ಅಷ್ಟೇನೆ, ಪಕ್ಕದಲ್ಲಿ ಏನು ನಾವು ಮನೆ ನೋಡಿದ್ರ ಸೇಮ್ ಆಸ್ ಇಟ್ ಇಸ್ ಬರುತ್ತೆ. ಬಟ್ ಆ ಮನೆಗೆ ಏನಾದ್ರೆ ಅಡ್ವಾಂಟೇಜ್, ನಮ್ಗೆ ಬಾಲ್ಕನಿ ಇದೆ. ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿರುತ್ತೆ ನೋಡಿ. ಹಾಲು ಅಷ್ಟೇನೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಆಕ್ಚುಲಿ ನಾವು ಕೆಳಗಡೆ ಏನ್ ನೋಡಿದ್ರಿ 2 BHK ಪಾರ್ಕಿಂಗ್ ಅಲ್ಲಿ ಏನು 2 BHK ಇತ್ತಲ್ಲ, ಸೇಮ್ ಆಸ್ ಇಟ್ ಇಸ್ ನೋಡಿ. ಹಾಲು, ಟಿವಿ ಯೂನಿಟ್, ಪೂಜಾ ಮನೆ, ಡೈನಿಂಗ್ ಏರಿಯಾ. ಇದ್ರ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಈ ಸ್ಪೇಸ್ ನಮ್ಗೆ ಯುಟಿಲಿಟಿ ಸ್ಪೇಸ್. ಇದು ಸಿಂಕು ಕೂಡ ನಮ್ಗೆ ಕೊಟ್ಟಿರುವಂತದ್ದು ವಿತ್ ಕಿಚನ್ ಏರಿಯಾ. ಬಟ್ ಈ ಕಿಚನ್ ಏರಿಯಾ ಸ್ವಲ್ಪ ಸ್ಪೇಷಿಯಸ್ ಆಗಿದ್ದು, ಇಲ್ಲಿ ನಮ್ಗೆ ಪ್ಯಾಂಟ್ರ್ ಕೂಡ ಇದೆ. ಟಿವಿ ಯೂನಿಟ್ ಪಕ್ಕದಲ್ಲಿ ನಮ್ಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಷ್ಟೇ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಸ್ಪೇಷಿಯಸ್ ಆಗಿದೆ. ವಿತ್ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್ ಏರಿಯಾ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲೂ ನಮ್ಗೊಂದು ಸಿಟ್ಟಿಂಗ್ ಏರಿಯಾ ತರ ಈ ಬೆಡ್ರೂಮ್ ಒಂದು ಪ್ರೊವೈಡ್ ಜಾಗ ಬಿಟ್ಟಿದ್ದಾರೆ ನೋಡಿ. ಈ ಸ್ಪೇಸ್ ಕೂಡ ಇದೆ ನಮ್ಗೆ. ಜೊತೆಗೆ ಇದ್ರ ಪಕ್ಕದಲ್ಲಿ ಬರೋದು ನಮ್ಗೆ ಮಾಸ್ಟರ್ ಬೆಡ್ರೂಮ್. ಇದು ಬಂದು ನಮ್ಗೆ ಕಾಮನ್ ಬಾತ್ರೂಮ್ ಕೂಡ ನಮ್ಗೆ ಸಂಕನ್ನ ಪ್ರೊವೈಡ್ ಮಾಡಿರುವಂತದ್ದು. ಸೇಮ್ ಆಸ್ ಇಟ್ ಇಸ್ ಎಲ್ಲಾ ಬಾತ್ರೂಮ್ಗಳಿಗೂ ಏನ್ ಕೆಲಸ ಮಾಡಿದಾರ ಸೇಮ್ ಆಸ್ ಇಟ್ ಇಸ್ ಕೆಲಸ ನಮ್ಗೆ ಈ ಬಾತ್ರೂಮ್ಗೂ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರೋದು ನಮ್ಗೆ ಮಾಸ್ಟರ್ ಬೆಡ್ರೂಮ್. ಇದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಓಡಾಡ್ಬೋದು. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ, ಲಾಫ್ಟ್ ವರ್ಕ್ಗಳು ವಿತ್ ಫ್ಯಾನು ವಿತ್ ಟ್ಯೂಬ್ಲೈಟ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಬಂದು ನಮ್ಗೆ 2 BHK ಮನೆ. ಇಷ್ಟು ಮನೆಗಳು ಏನಿದೆ ಇದೆಲ್ಲ ನಮ್ಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿಗಳು. ಸರಿ, ರೆಂಟಲ್ ಇನ್ಕಮ್ ಬರುವಂತಹ ಮನೆಗಳಿದು. ಇದ್ರ ಮೇಲ್ಗಡೆ ಇದೆಲ್ಲ ಓನರ್ ಇರೋದಕ್ಕಿರುವಂತಹ ಮನೆ. ಈ 2 ಮನೆ ಸ್ಪೇಸ್ ಏನಿದೆ, ಆ ಸ್ಪೇಸ್ ಫುಲ್ಲು ಒಂದೇ ಮನೆ ಮಾಡಿದ್ದಾರೆ. ಅದು 3 BHK ಮಾಡಿರುವಂತದ್ದು. ಮೇಲ್ಗಡೆ ಓನರ್ ಇದ್ಕೊಂಡು ಕೆಳಗಡೆ ಬಾಡಿಗೆ ಬರುವಂತಹ ಮನೆನ ಇವರು ಬಿಲ್ಡ್ ಮಾಡಿರುವಂತದ್ದು. ಸ್ವಂತಕ್ಕಂತ ಕಟ್ಕೊಂಡಿರೋ ಮನೆ ಈ ಮನೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಎಂಡ್ ಬರುತ್ತೆ. ಇನ್ ಕೇಸ್ ಏನದು ಲಿಫ್ಟ್ ಯೂಸ್ ಮಾಡ್ರೆ ಈ ಪೋರ್ಷನ್ ಅಲ್ಲಿ ಬಂದು ಹೀಗೆ ಹೇಳ್ಕೋಬಹುದು. ಈ ಫ್ಲೋರ್ಗೆಲ್ಲ ಏನ್ ನೋಡ್ತಿದ್ರಲ್ಲ, ಈ ಫ್ಲೋರ್ ಎಲ್ಲ ಒಂದೇ ಮನೆ ಬರುತ್ತೆ. ಬಟ್ ಏನಂದ್ರೆ ಓನರ್ ಪರ್ಪಸ್ ಮನೆ ಕೂಡ ನಮ್ಗೆ ಈಸ್ಟ್ ಡೋರ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಈ ಪ್ರಾಪರ್ಟಿ ಅಂದ್ರೆ ಈ ಫ್ಲೋರ್ ಅಲ್ಲಿ ಇರುವಂತಹ ಬಿಲ್ಡಿಂಗ್ ಏನಿದೆ, ಈ ಬಿಲ್ಡಿಂಗ್ ಅಲ್ಲಿ ಇದು ಇಂಟೀರಿಯರ್ ವರ್ಕ್ ಮಾಡಿಲ್ಲ. ಲಾಸ್ಟ್ ಇನ್ನೇನು ವರ್ಕ್ ಆಗೋ ಟೈಮಲ್ಲಿ ಪ್ಲಾನ್ ಚೇಂಜ್ ಆಯ್ತು. ಹೋಗಿ ನಾವು ಬೇರೆ ದೇಶದಲ್ಲಿ ಸೆಟ್ಲ್ ಆಗೋಣ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಹಾಗೆ ಕೈ ಬಿಟ್ಟಿದ್ದಾರೆ. ಈ ತರದ ವರ್ಕ್ ಎಲ್ಲ ನಮಗೆ ಮಾತುಕತೆಯಲ್ಲಿ ಡಿಪೆಂಡ್ ಮಾಡ್ಬೋದು. ಟಿವಿ ಯೂನಿಟ್ ನಮಗೆ ಆ ಜಾಗದಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ಇದು ಕೇಬಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಈ ಸ್ಪೇಸ್ಗಳೇನಿದೆ ಇದೆಲ್ಲ ನಮಗೆ ಲಿವಿಂಗ್ ಏರಿಯಾ ಜಾಗ. ಕೆಳಗಡೆ ಬಾಡಿಗೆ ಮನೇಲಿ ನೋಡಿದ್ವಲ್ಲ ಬಾಲ್ಕನಿ ಸ್ಪೇಸು, ಅಷ್ಟೇ ಬಾಲ್ಕನಿ ಸ್ಪೇಸ್ ಇದು. ಜೊತೆಗೆ ಇಲ್ಲಿದೆ ನೋಡಿ, ಈ ಪೋರ್ಷನ್ನು ಇದೆ ಕಿಚನ್ ಏರಿಯಾ. ಹೆಂಗಿದೆ ನೋಡಿದ್ರಾ? ಬೆಡ್ರೂಮ್ ಲೆಕ್ಕದಲ್ಲಿ ಬೆಡ್ರೂಮ್ ಏನು ನಮಗೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಇದೆಯಲ್ಲ, ಆ ಸೈಜಲ್ಲಿ ಇದು ಕಿಚನ್ ಏರಿಯಾನ
ಎಲ್ ಶೇಪ್ ಅಲ್ಲಿ ನಮಗೆ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ಗಳು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಲಾಫ್ಟ್ ಫ್ಲೋರ್ ಕಂಪ್ಲೀಟ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಅಂದ್ರೆ ಈ ಮನೆಯಲ್ಲಿ ಇಷ್ಟೇ ಕಣ್ರಿ, ಇನ್ನೇನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇನ್ನ ನಮಗೆ ರೂಮ್ಗಳು ಯಾವ ತರ ವಾರ್ಡ್ರೋಬ್ಗಳು ಬೇಕು ಅನ್ನೋದು ನಮ್ಮ ಇಚ್ಛೆ ಅಂತ ನಾವು ಮಾಡಿಸ್ಕೊಬಹುದು. ಕೆಳಗಡೆ ಬ್ಯಾಸ್ಕೆಟ್ಗಳು ಪ್ರೊವೈಡ್ ಮಾಡಿದ್ದಾರೆ ವಿತ್ ಇಲ್ಲಿ ನಮ್ಗೊಂದು ಪ್ಯಾಂಟ್ರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಲಾಫ್ಟ್ ಬೇಕು ಅಂದ್ರೆ ಅದನ್ನ ನಾವು ಮಾಡಿಸ್ಕೋಬೇಕಾಗುತ್ತೆ. ವಿತ್ ಕ್ರಾಸ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಸಿಂಕ್ ಇದೆ. ಇಲ್ಲಿ ನಮ್ಗೆ ಯುಟಿಲಿಟಿ ಸ್ಪೇಸ್ ಒಂದು ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್, ಡಿಶ್ ವಾಶರ್ ಏನ್ ಬೇಕಾದ್ರೂ ನಾವು ಇಲ್ಲಿ ಪ್ರೊವೈಡ್ ಮಾಡ್ಕೊಬಹುದು. ಇಟ್ಕೊಳ್ಳೋಷ್ಟು ಜಾಗ ನಮಗೆ ಇಲ್ಲಿದೆ. ಮಾಮೂಲಿ ವಾಲ್ಗಳಿಗೆಲ್ಲ ನಮಗೆ ಟೈಲು, ಫ್ಲೋರಿಂಗ್ ನಮಗೆ ಆಂಟಿಸ್ಕೇಡ್ ಬೆಟರ್ಫೈಡಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ CMC ಕಟಿಂಗ್ ಆಗಿರುವಂತಹ ಡಿಸೈನ್ ವರ್ಕ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದು ಬಂದು ನಮಗೆ ಪೂಜಾ ಮನೆ. ಓನರ್ ಇರೋದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ವಾಲ್ಗಳಿಗೆಲ್ಲ ಟೈಲ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇಬ್ರು ಕುತ್ಕೊಳ್ಳೋಷ್ಟು ಜಾಗ ಇರುವಂತಹ ಪೂಜಾ ಮನೆ ಇದೆ. ಇದು ಪಕ್ಕದಲ್ಲಿ ಬರೋದೆ ನಮಗೆ ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಅಲ್ಲಿ ಇಲ್ಲಿ ನೋಡಿ, ಈ ವಾಲ್ಗಳಿಗೆ ನಮಗೆ ಪೆನ್ಸಿಲ್ ಅಲ್ಲಿ ಡಿಸೈನ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಾರ್ಡ್ರೋಬ್ಗಳು ಯಾವ ತರ ಬರುತ್ತೆ ಅಂತ. ಈ ಪೋರ್ಷನ್ ಎಲ್ಲ ಬಂದು ಡ್ರಾಯರ್ ಬಾಕ್ಸ್ಗಳು, ಇದೆಲ್ಲ ನಮಗೆ ಸ್ಟೋರೇಜು, ಇಲ್ಲೆಲ್ಲ ನಮಗೆ ಶೆಲ್ಫ್ಗಳು ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಅಷ್ಟೇ ಇದು TV ಯೂನಿಟ್. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇಲ್ಲೂ ಕೂಡ ಅಷ್ಟೇ ನಮಗೆ ಕಂಪ್ಯೂಟರ್ ಟೇಬಲ್ ವಿತ್ ಡ್ರಾಯರ್ ಬಾಕ್ಸ್ಗಳು, ಮೇಲ್ಗಡೆ ಬುಕ್ ರಾಕ್ಗಳೆಲ್ಲ ನಮಗೆ ಪೆನ್ಸಿಲ್ ವರ್ಕ್ ಅಲ್ಲಿ ಡಿಸೈನ್ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಬಟ್ ಏನು ಇಂಟೀರಿಯರ್ ಮಾಡಬೇಕು, ಪ್ಲಾನ್ ಚೇಂಜ್ ಆಯ್ತು, ಅದನ್ನ ಹಾಗೆ ಬಿಟ್ಟಿದ್ದಾರೆ. ತುಂಬಾ 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 ಸ್ಪೇಷಿಯಸ್ ಆಗಿ ನಮಗೆ ಈ ರೂಮ್ ಇದೆ. ಮೇಲ್ಗಡೆ ಕೂಡ ಅಷ್ಟೇ ವೀಕ್ಷಕರೇ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಬೆಡ್ರೂಮ್ ಅಲ್ಲಿರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಆರಾಮಾಗಿ ನಾವು ಪಾರ್ಟಿಷನ್ ಮಾಡ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಅಟ್ಯಾಚ್ ಬಾತ್ರೂಮ್ ಇದೆ. ಜೊತೆಗೆ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಇದೆ ನೋಡಿ, ಅವ್ರು ಕಾಣಿಸ್ತಿಲ್ಲಲ್ಲ ನೋಡಿ. ಮಿರರ್ ಆಪ್ಷನ್, ಕೆಳಗಡೆ ಡ್ರಾಯರ್ ಬಾಕ್ಸ್ಗಳೆಲ್ಲ ನಮಗೆ ಡಿಸೈನ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ಗೀಸರ್ ಕೂಡ ನಮಗೆ ಕಂಪ್ಲೀಟ್ ಮಾಡಿರುವಂಥದ್ದು. ಅದು ಕೂಡ ನಮಗೆ ಜಾನ್ಸನ್ ಬ್ರ್ಯಾಂಡ್. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ನಮಗೆ ವಾರ್ಡ್ರೋಬ್ಗೆ ಆಲ್ರೆಡಿ ಡಿಸೈನ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಕೂಡ ನಮಗೆ ರೈಸಿಂಗ್ ಕೊಟ್ಟಿರೋದ್ರಿಂದ ವಾರ್ಡ್ರೋಬ್ ಜಾಗ ಇಷ್ಟೇ ಬರುತ್ತೆ ಅಂತ ಒಂದು ಊಹೆ ಮಾಡಬಹುದು. ಇದಕ್ಕೂ ಕೂಡ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ. ಅಟ್ಯಾಚ್ ಬಾತ್ರೂಮ್, ಈ ಬೆಡ್ರೂಮ್ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಈ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ಇನ್ನ ಒಂದು ಬೆಡ್ರೂಮ್. ಇದು ಅಷ್ಟೇನೆ ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ವಾರ್ಡ್ರೋಬ್ಗೆ ಸ್ಪೇಸ್ ಕೂಡ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಡಿಸೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. POP ವರ್ಕ್ ವಿತ್ LED ಲೈಟ್ ವರ್ಕ್ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದ್ರ ಪಕ್ಕದಲ್ಲಿ ಬರೋದೆ ನಮಗೆ ಕಾಮನ್ ಬಾತ್ರೂಮ್ ಇದು. ಇದರಲ್ಲೂ ಕೂಡ ನಮಗೆ ಸಂಕನ್ ಕೊಟ್ಟಿದ್ದಾರೆ ನೋಡಿ. ಎಲ್ಲಾ ಬಾತ್ರೂಮ್ಗಳು ಕೂಡ ನಮಗೆ ಸಂಕನ್ನ ಯೂಸ್ ಮಾಡಿದ್ದಾರೆ. ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡ್ ವಿತ್ ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ಗೆ ಸ್ಲ್ಯಾಬ್ ಬರುತ್ತೆ. ಫ್ಲೋರ್ ಮೌಂಟೆಡ್ ಹ್ಯಾಂಡ್ ವಾಶ್ ನ ಯೂಸ್ ಮಾಡಬಹುದು. ಆ ತರ ಡಿಸೈನ್ ವರ್ಕ್ ಈ ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಓನರ್ ಇರೋದಕ್ಕಂತಹ 3 BHK ಮನೆ. ಜೊತೆಗೆ ಟೆರೆಸ್ ಅಲ್ಲಿ ಇನ್ನ ಒಂದು ಹಾಲು ಕಿಚನ್ ಒಂದಿದೆ. ಸರಿ, ಒಂದು ಬ್ಯಾಚುಲರ್ ರೂಮ್ ಒಂದು ಪ್ರೊವೈಡ್ ಮಾಡಿದ್ದಾರೆ ಈ ಟೆರೆಸ್ ಅಲ್ಲಿ. ಸ್ಟೇರ್ ಕೇಸ್ ಅಷ್ಟೇ ನಮಗೆ ವೈಲ್ಡ್ ಆಗಿದೆ. ಲಿಫ್ಟ್ ಟೆರೆಸ್ ವರೆಗೂ ಕೂಡ ನಮಗೆ ಜಾಗನ ಬಿಟ್ಟಿದ್ದಾರೆ. ಈ ರೂಮ್ ಏನ್ ನೋಡ್ತಾ ಇದ್ದೀರಾ, ಇದು ಬ್ಯಾಚುಲರ್ಸ್ ರೂಮ್. ಇದು ಈ ಮನೆಗೆ ಫಸ್ಟ್ ಬರ್ತಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಯಾವ ತರ ವಾಟರ್ ಬರುತ್ತೆ ಅನ್ನೋದನ್ನ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ವಿತ್ ಕ್ರಾಸ್ ವೆಂಟಿಲೇಷನ್ ಇದೆ. ಈ ರೂಮ್ ಇರುವಂತದ್ದೇ ಅಟ್ಯಾಚ್ ಬಾತ್ರೂಮ್ ಇದು. ಬಟ್ ಏನಂದ್ರೆ ಇದು ಒಂದೇ ಒಂದು ಬಾತ್ರೂಮ್ ನಮಗೆ ರೈಸ್ ಮಾಡಿರುವಂತದ್ದು. ಇದು ಸಂಕನ್ ಮಾಡಿಲ್ಲ, ಒಂದೇ ಒಂದು ಬಾತ್ರೂಮ್, ಬಟ್ ಚೆನ್ನಾಗಿದೆ. ಇದು ಬಂದು ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇನ್ ಕೇಸ್ ಏನಾದರೂ ನಮಗೆ ಕಿಚನ್ ಸ್ಲ್ಯಾಬ್ ಬೇಕು ಅಂದ್ರೆ ಆ ಜಾಗದಲ್ಲಿ ನಾವು ಕಿಚನ್ ಸ್ಲ್ಯಾಬ್ ಹಾಕೊಂಡ್ರೆ ನೀವು ಈ ರೂಮ್ಗೆ ಅದು ಅಗ್ನಿಮೂಲೆ ಬರುತ್ತೆ. ಆರಾಮಾಗಿ ವಾಸ್ತು ಕೂಡ ಓಕೆ. ಟೆರೆಸ್ ನೋಡಿ, ಫ್ಲೋರಿಂಗ್ ಬಂದು ನಮಗೆ ಡ್ಯಾಂಡ್ರಫ್ ನ ಯೂಸ್ ಮಾಡಿದ್ದಾರೆ.
ಇದ್ರ ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಒಂದು ಲ್ಯಾಡರ್ ನ ಪ್ರೊವೈಡ್ ಮಾಡಿರುವಂತದ್ದು. ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗಿತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಏರಿಯಾ ನೋಡೋದ್ರಲ್ಲ ವೀಕ್ಷಕರೇ, ತುಂಬಾ 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 ಸೈಲೆಂಟ್ ಆಗಿ ಕಾಮ್ ಆಗಿರುವಂತಹ ಏರಿಯಾದಲ್ಲಿ 100% ರೆಸಿಡೆನ್ಸಿ ಏರಿಯಾ, ಬ್ಯೂಟಿಫುಲ್ ಆಗಿದೆ. ಇದ್ರ ಮೇಲ್ಗಡೆ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ, ಅದಕ್ಕೂ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸಿಂಟೆಕ್ ಟ್ಯಾಂಕ್ ಕೂಡ ಮೇಲ್ಗಡೆ ಈ ಪೋರ್ಷನ್ ಕುಬೇರಿನ ಮೂಲೆಯಲ್ಲಿ ನಮಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಈ ಪ್ರಾಪರ್ಟಿ BBMP A ಖಾತಾ ಶ್ರೀನಿಧಿ ಲೇಔಟ್ಗೆ ಸೇರುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. 4060 ನಾರ್ತ್ ಫೇಸಿಂಗ್ ಬಿಲ್ಡಿಂಗು ವಿತ್ ಓನರ್ ಇಟ್ಕೊಂಡು ರೆಂಟಲ್ ಇನ್ಕಮ್ ಬರುವಂತಹ ಪ್ರಾಪರ್ಟಿ ಈ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿತ್ ಪ್ರೈಸ್ ಸಮೇತ. ಪ್ರಾಪರ್ಟಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಪ್ರೈಸ್ ನ ನೋಡಿ. ಈ ಪ್ರೈಸ್ಗೆ ಏನಾದ್ರು ನಿಮ್ಗೆ ಪ್ರಾಪರ್ಟಿ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ನೋಡಿ. ವಿಡಿಯೋ ಏನಾದ್ರು ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಒಂದ್ಸತಿ ಬಂದು ಮೀಟ್ ಮಾಡಿ. ಲೊಕೇಶನ್ ಮನೆ ಓಕೆ ಆಯ್ತು ಅಂದ್ರೆ ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ. ಓನರ್ ಜೊತೆಗೆ ನೆಗೋಷಿಯಬಲ್ ಮಾತಾಡ್ಬೋದು. ರೇಟ್ ಓಕೆ ಆಯ್ತು ಅಂದ್ರೆ ಡೀಲ್ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ಗಿದೆ, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಏನಾದ್ರು ಈ ವಿಡಿಯೋಗಳನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಅದ್ಭುತವಾಗಿರುವಂತಹ 4060 ಮನೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.